ಅವರು ಚರ್ಚೆ ಮಾಡಿದ್ಕೆ ಮಾಧ್ಯಮ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು 21/4/2026 ಮಾಗಡಿ ಪಟ್ಟಣದ ಕೆಂಪೇಗೌಡರ ಗುಂಡು ತೋಪಿನಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಈ ಒಂದು ಮರಗಳನ್ನು ಕಡಿಬಾರದು ಅಂತೇಳಿ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈ ಪ್ರಕೃತಿಯನ್ನು ಹಾಳು ಮಾಡೋದು ಇಷ್ಟ. ಅಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲು ಕಟ್ಟಲೇಬೇಕು ಅಂದರೆ ನಿಮ್ಮ ನಿಯಮ ಮತ್ತೆ ಕೋರ್ಟಿಗೆ ಬಂದು ಅದರ ಅನುಮತಿ ಪಡೆಯುತ್ತಿದ್ದು ಯಾವುದೇ ಮರಗಳನ್ನು ಕಡಿಬಾರದು ಅಂತ ಹೇಳಿ ಆದೇಶವನ್ನು ಮಾಡಿದರೆ ಅದು ಸರ್ಕಾರದ ಗಮನದಲ್ಲಿದೆ, ಅರಣ್ಯ ಇಲಾಖೆಯಲ್ಲಿದೆ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಇದರ ಇವತ್ತಿನ ಸಂದರ್ಭ ಏನಾಗಿದೆ ಅಂದರೆ ಈ ಮರಗಳನ್ನು ಕಡಿಬೇಕು ಅಂತೇಳಿ ಬರೀ ಹಾಸ್ಪಿಟ್ಲ್ ಹೆಸರನ್ನು ಹೇಳ್ತಾ ಇದ್ದಾರೆ. ಇರೋ ಹಾಸ್ಪಿಟ್ಲು ಊರ್ಜಿತ ಆಗಿಲ್ಲ. ಅದರ ನಂತರ ಇವಾಗ ಇಲ್ಲಿ ಮತ್ತೊಂದು ಗೊಂದಲವನ್ನು ಎದುರಿಸಿದ್ದಾರೆ. ಕೃಷ್ಣಮೂರ್ತಿಯವರು ಅಂಬೇಡ್ಕರ್ ಭವನವನ್ನು ಕಟ್ಟಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಇವತ್ತು ನಮ್ಮಲ್ಲಿ ಜಗಳದೊಂದು ಇಕ್ಕುವಂಥ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಯಾತಕ್ಕೆ ಸರಿಯಿಲ್ಲ ಅಂದರೆ 18/1/2025 ನಾವು ಕೆಂಪೇಗೌಡರ ಕಂದಕದ ವಿಷಯವಾಗಿ ಚರ್ಚೆಯನ್ನು ಮಾಡಿದ್ವಿ. ಅದಾದ ನಂತರ ಅದು ಸಹ ಕೋರ್ಟಿನಲ್ಲಿದೆ. ಅದಾದ ನಂತರ ಕೆಂಪೇಗೌಡರ ಶಿಲೆಗೆ ಬಂದರು, ಶಿಲೆದೂ ಸಹ ಕೋರ್ಟ್ನಲ್ಲಿದೆ. ಅದಾದ ನಂತರ ಇವತ್ತು ಮರಗಳು ಸಹ ನಮ್ಮ ಪರವಾಗಿ ನ್ಯಾಯವನ್ನು ತಂದಿದ್ದೀವಿ. ಅಂದರೆ ಇದು ಸಾರ್ವಜನಿಕರಿಗಾಗಿ ಈ ಮರಗಳು ಉಳಿಬೇಕು, ಪ್ರಕೃತಿ ಉಳಿಬೇಕು, ಮತ್ತು ಇಲ್ಲೆಲ್ಲ ಮರಗಳಿಲ್ಲ. ಆಮ್ಲಜನಕದಲ್ಲಿ ಮುಂದಿನ ಪೀಳಿಗೆಗೆ ಆ ನೆರಳಿಗೂ ಒಂದು ದಾರಿ ಇಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಆರೋಗ್ಯ ಇಲ್ಲದಿದ್ದರೂ ನಾನು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಗಾಳಿ ಹವಾಗುಣ ಚೆನ್ನಾಗಿರಬೇಕು, ಮರಗಳು ಇರಬೇಕು ಅಂತ ಒಂದು ಹೋರಾಟ ಬಿಟ್ಟರೆ ಇಲ್ಲಿ ಯಾವ ಉದ್ದೇಶವೂ ಇಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ಶಾಸಕರು ಹೇಳ್ತಾರೆ, ನಾನು ಅಭಿವೃದ್ಧಿ ಮಾಡ್ತೀನಿ, ಬಿಡ್ತಾ ಇಲ್ಲ ಅಂತ. ಅಭಿವೃದ್ಧಿ ಮಾಡಿ ಸ್ವಾಮಿ, ಯಾತಕ್ಕೆ ಇದೇ ಜಾಗನೇ ಬೇಕು ಅಭಿವೃದ್ಧಿಗೆ ಅಂತ ಕೇಳ್ತಾ ಇದ್ದೀವಿ. ನಾವೇನು ವಿರೋಧಿಗಳಲ್ಲ. ಹಾಸ್ಪಿಟ್ಲು ಕಟ್ಟಿ ಇರುವಂಥ ಹಾಸ್ಪಿಟಲ್ನ ಹೈಟಾಗಿ ಏನು ಬೇಕಾದ್ರೂ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ಟೋದಕ್ಕೆ ಬಿಡಲ್ಲ ಅಂತೇಳಿ ಮೂರನೇರಿಗೆ ಹೇಳಿಸ್ತಾ ಇದ್ದೀರಲ್ಲ, ನೀವು ಮಾಡ್ತಿರೋ ತಪ್ಪು ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಮಾಧ್ಯಮದ ಮಿತ್ರರ ಮುಂದೆ ಇವತ್ತು ನಾನು ಹೇಳಬೇಕಾಗ್ತದೆ. ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಭವನ ನಶಿಸಿದೆ ಅಂಥೇಳಿ ನಾನು ಸುದ್ದಿ ಮಾಧ್ಯಮಗಳ ಮಾಡಿದ್ದು ನಾನೇ. ಅದಾದ ನಂತರ ಆ ಒಂದು ಅಂಬೇಡ್ಕರ್ ಅವರ ಈ ಒಂದು ಭವನವನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಇದನ್ನು ಹೊಡಿಬೇಕು ಅಂತ ಮುಂದಾದ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ಅನುಮತಿನೂ ಪಡೆದಿಲ್ಲ. ಕಟ್ಟಿದ 17 ವರ್ಷಕ್ಕೆ ಇದನ್ನು ನೆಲಸಮ ಮಾಡ್ತಾರೆ. ಅದನ್ನು ನಾವು ಯಾವ ಕಾರಣಕ್ಕೆ ಹೊಡೆದ್ರಿ ಅಂತ ಕೇಳಿದಂಥ ಪ್ರಶ್ನೆ ಬಂದಾಗ, ಇಲ್ಲ ನಾವು ಡಾಕ್ಟರ್ ಅಂಬೇಡ್ಕರ್ ಭವನ ಕೊಡ್ತೇವೆ, ನಮ್ಮ ಜಯರಾಮಣ್ಣವರು ಒಂದು ನೋಟಿಸ್ಗಳು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನೋಟಿಸ್ ಕಳ್ತಾರೆ. ಯಾವತ್ತು ಅಂದರೆ 14/9/2025 ಅವರೇನು ಮಾಡ್ತಾರೆ, ಅದು 2 ದಿನಕ್ಕೆ 16ನೇ ತಾರೀಕು ಒಂದು ಲೆಟರ್ ಕಳಿಸ್ತಾರೆ. ಕೆಂಪೇಗೌಡರ ಡಾಕ್ಟರ್ B.R. ಅಂಬೇಡ್ಕರ್ ಭವನವನ್ನು ಎಲ್ಲಿ ಹೊಡೆದಾಕಿದ್ರು ಅದೇ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕರಪತ್ರದ ಮುಖಾಂತರ ಕಳಿಸ್ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿದ್ದೀವಿ. ಆ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟೋದು ಬಹಳ ಸಂತೋಷದ ವಿಚಾರ. ಯಾತಕ್ಕೆ ಅಂದರೆ ಇವತ್ತು ಕೆಂಪೇಗೌಡರು ಇರ್ಬೋದು, ಬಸವಣ್ಣ ಇರ್ಬೋದು, B.R. ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ದೇವರಿಗೆ ಸಮಾನ. ಇದು ಜಾತಿಗೆ ಬರಲಿಲ್ಲ. ಇವತ್ತು ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ, ಪ್ರತಿಯೊಬ್ಬರು ಅವರ ಸಂವಿಧಾನವನ್ನು ಒಪ್ಕೊಂಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಆ ಒಂದು ಕಾನೂನಿನ ಅಡಿಯ ಭಾಗದಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೀವಿ. ಅಂದರೆ ಅವರು ದೇವರಿಗೆ ಸಮಾನ, ಮನುಷ್ಯರಲ್ಲ. ಮನುಷ್ಯ ಯಾವಾಗ ಹೋರಾಟದಲ್ಲಿ ಅವರು ಸತ್ತ ಸ್ವರ್ಗ ಸೇರಿದ ಮೇಲೆ ಅವರು ದೇವರು. ಇವತ್ತೆಲ್ಲ ಅವ್ರವ್ರು ಯಾರೇ ಆಗಲಿ, ನಾವಾಗಲಿ ಪ್ರತಿಯೊಬ್ಬರು ಪೂಜೆ ಮಾಡಿ ನಾನು ಒಳ್ಳೇದು ಮಾಡಪ್ಪ, ನನಗೆ ವಿದ್ಯೆ ಕೊಡಪ್ಪ, ಹೋರಾಟ ಕೊಡಪ್ಪ ಅಂತ ಕೇಳ್ತಾ ಇರುತ್ತೆ. ಆ ಶಕ್ತಿನ ಕೇಳ್ತೀವಿ ಅಂದರೆ ಅದು ದೇವರು. ಆ ದೇವಸ್ಥಾನದ ನಾನು ಭಾಗವನ್ನು ಕಟ್ಟಬೇಡ ಅಂತ ಹೇಳೋಷ್ಟು ನಾನು ಅವಿವೇಕಿ ಅಲ್ಲ. ಯಾಕಂದ್ರೆ ನಾನು ಕೆಂಪೇಗೌಡ ಶಿಲೆಗೆ ಹೋರಾಟ ಮಾಡ್ತಾ ಇರೋದು. ಆದರೆ ನೀವು ಮಾಡ್ತಾ ಇರೋದು ಏನಂದರೆ, ಮೊದಲು ಒಂದು ಪ್ಲ್ಯಾನ್ ಮಾಡಿದ್ರಿ. ಆ ಪ್ಲ್ಯಾನಲ್ಲಿ ಹೇಗಿದೆ ಅಂದರೆ, ನಿಮಗೆ ಯಾವ ರೀತಿ ನಾವು ಹೇಳಬೇಕು ಅನ್ನೋದು ನಮಗೆ ಒಂದೊಂದು ಸಾರಿ ವಿಷಯಗಳು ಚರ್ಚೆ ಬಂದಾಗ ನಮಗೆ ಗೊಂದಲವಾಗ್ತದೆ. ಏನಪ್ಪ
ಗಂಟೆಗೊಂದು ಹೇಳಿಕೆ, ಗಂಟೆಗೊಂದು ಸಂದರ್ಭ, ಇವೆಲ್ಲ ಮಾಡಿಬಿಟ್ಟು ಈ ಥರ ಎಲ್ಲ ಮನುಷ್ಯನ ದಾರಿ ತಪ್ಪಿಸಿ ಇವತ್ತು ಮಾಡ್ಕೊಳ್ಳಿ ಸರ್. ಶಾರ್ಟ್ ಅಂಡ್ ಸ್ವೀಟ್ ಕಡಿಮೆ ಆಗಲಿ. ಈಗ ಏನಾಗಿದೆ, ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ತೀವಿ ನೋಡಿ. ನೋಡಿ ಸ್ವಾಮಿ, ಮೊದಲಿಗೆ ಇದು ಪ್ಲಾನ್ ಮಾಡಿದ್ರು. ಇದೇ ಕಾನೂನು ಅಡಿಯಲ್ಲಿ ಇವರೆಲ್ಲ ಪ್ಲಾನ್ ಮಾಡಿದ್ರು. ಈ ಪ್ಲಾನ್ ಮಾಡಿದ ನಂತರ ಇವತ್ತು ಇದು ಬದಲಾವಣೆ ಆಗಿ ಬಂತು ನೋಡಿ. ಅದೇ ಪ್ಲಾನ್ನ ಮತ್ತೆ ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿದಾಗ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟಕ್ಕೆ ಸ್ವಾಗತ ಇದೆ, ನಾವು ಗೊತ್ತಿಗೆ ಅವ್ರು ಮಾಡಿ ಸಂತೋಷ. ಆದರೆ ರಸ್ತೆ ಭಾಗದಲ್ಲಿ ಮಾಳಿಗೆಗಳನ್ನು ಮಾಡಿ ಅಲ್ಲಿ ತರಕಾರಿನೋ ಹಣ್ಣು ಇನ್ನೊಂದು ಸಾಮಾನು ಮಾರುವಂಥ ಅದು ಡಬ್ಬಲ್ ರೂಟ್. ಆ ಹೈವೇಗೆ ಬಂದರೆ ನಮ್ಮಲ್ಲಿ ಮಾಗಡಿಲಿ ಯಾವ ಒಂದು ದೊಡ್ಡ ಪಟ್ಟಣವಾಗಿ ಹೊರಹೊಮ್ಮಿಲ್ಲ. ಅದಕ್ಕೆ ನಾವು ಹೇಳೋದು, ಆ ಜಾಗದ ಪಕ್ಕದಲ್ಲಿ ನೀವು ಅಂಗಡಿ ಮಾಡಿ, ಆ ಜಾಗನೂ ಎಲ್ಲ ಒಂದು ಕಡೆ ಮನಸ್ಸಿಗೆ ಅದು ರೋಡ್ ಒಂದು ಕಿರಿಕಿರಿ ಆಗೋದು ಬೇಡ ಅಂಥೇಳಿ ನಮ್ಮ ಮನಸ್ಸಿನ ಭಾವನೆ. ಕುಂತು ಮಾತಾಡಿದ್ರೆ ಇದು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ವೈಯಕ್ತಿಕ ವಿಚಾರ ತಗೊಂಡ್ರು. ಈಗೇನಾಗಿದೆ, ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕಲ್ಲ, ಆ ಜಾಗದಲ್ಲಿ ಅವ್ರು ಕಟ್ತಾ ಇದ್ರು. ಆ ಜಾಗವನ್ನು ಉಳಿಸ್ಕೊಂಡು ಅದ್ರ ಪಕ್ಕದಲ್ಲಿ ಅವರು ಮತ್ತೆ ಅಂಬೇಡ್ಕರ್ ಭವನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದು ಸರ್ವೆ ನಂಬರು 213ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ಇದ್ದಿದ್ದು. ಈಗ ಅವ್ರು ಕಟ್ಟಕ್ಕೆ ಹೋಗಿರೋದು ಅಂದರೆ 2267, ಅಂದರೆ ಅಲ್ಲೊಂದು ಪಶುಸಂಗೋಚನಾ ಹಾಸ್ಪಿಟ್ಲೇ ಇತ್ತು. ಆ ಹಾಸ್ಪಿಟ್ಲ್ ಮೇಲ್ಭಾಗಕ್ಕೆ ಬಂದರು, ಅಲ್ಲಿ ಒಂದು 10 ಮರ ಹೋಗ್ತಾರೆ. ಈ ಮರ ಕಡಿಬಾರ್ದು ಅಂತ ಹೈಕೋರ್ಟ್ ಆದೇಶ ಇರುವಾಗ ಇದು ಕೇಳಿದ ಪ್ರಶ್ನೆ ಏನು ಅಂದರೆ, ಇಲ್ಲ ನಮಗೆ ಮರ ಕಡಿಯೋಕ್ಕಾಗಿಲ್ಲ, ಕಟ್ಟಿಲ್ಲ. ನಿಜ, ಅದನ್ನು ನೀವು ಸಬ್ಜೆಕ್ಟಿಂದ ನೀವು ಕರೆದು ಮಾತಾಡ್ಬೋದಾಗಿತ್ತು. ನೀವು ಮಾಡಿಲ್ಲ. ನಾವು ಕಾನೂನಿಗೇನು ವಿರುದ್ಧವಾಗಿ ಹೋಗಿಲ್ಲ, ಕಾನೂನುಬದ್ಧವಾಗಿದ್ದೀವಿ. ನೀವು ಆ ಮೇನ್ ರೋಡಲ್ಲಿ ಸಣ್ಣ ತರಕಾರಿಗಳು, ಸಣ್ಣ ವಸ್ತು ಮಾರೋದಕ್ಕೆ ಅಂಗಡಿ ಮಾಡಿದ್ರೆ ಬಂದು ವೆಹಿಕಲ್ ತಿರ್ಗಿ ಅಲ್ಲೇ ನಿಲ್ತದೆ ಡಬಲ್ ರೋಡಲ್ಲಿ. ಮತ್ತೆ ನಮ್ಮ ಅಂಗಡಿ ಅದು ಅಂದ ಹೋಗ್ತದೆ. ಮಾಡೋದಕ್ಕೆ ಸಾಕಷ್ಟು ಜಾಗ ಇದೆ, ನಾವು ಯಾರಿಗೂ ವಿರೋಧಿಗಳಲ್ಲ, ಅವರು ಮಾಡಲಿ. ಹೀಗಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನ 213ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಇದೆಯಲ್ಲ, ಅದು ನಾಳೆ ಸ್ಟಾರ್ಟ್ ಮಾಡಲಿ, ನಾವೇ ನಿಂತ್ಕೋತೀವಿ. ಅದನ್ನು ಬಿಟ್ಬಿಟ್ಟು ಒತ್ತಿಸ್ಕೊಂಡು ಮೇಲಕ್ಕೆ ಬಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮನುಷ್ಯರನ್ನ ಎಲ್ಲರೂ ಗೊಂದಲ ಸಿಗಿಸೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಇವತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಮತ್ತು ಇಲ್ಲಿನ ಪೊಲೀಸ್ ಸಿಬ್ಬಂದಿನೂ ಸಹ ಇಲ್ಲಿ ಮಾಧ್ಯಮದಲ್ಲಿ ಎಲ್ಲರೂ ಬಂದಿದ್ದಾರೆ. ಇವತ್ತು ನಮ್ಗೆ ಕೇಳಿದೆ ಅಂದರೆ ಇದು ಕಡಿಬೇಕಾ ಬೇಡವಾ ಅನ್ನೋವಂಥ ಅಭಿಪ್ರಾಯ ಕೇಳಿದರು. ನಾವೆಲ್ಲರೂ ಬಂದಿರೋದು ಇಲ್ಲ, ಕಡಿಯೋದು ಬೇಡ, ಇದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಒಂದು ಅವರಿಗೆ ಮನವಿಯನ್ನು ಕೊಡೋಕ್ಕೆ ಬಂದ್ವಿ. ಆದರೆ ಅದು ಸರಿ ಹೋಗಲಿಲ್ಲ. ಹಾಗಾಗಿ ಅದನ್ನು ಇವತ್ತು ಬೇಡ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಅದು ಬೇಡ ಅಂದರು. ನಾವು ಅದಕ್ಕೇನು ಬದ್ಧರಾಗಿದ್ದೀವಿ. ನಮ್ಮದೇನು ಹೋರಾಟ ಇಲ್ಲ, ನಮ್ಮದೇನು ಮರ ಕಡಿಬೇಕಾದ್ರೆ ಕಾನೂನುಬದ್ಧವಾಗಿ ಮಾಡಿ ಅಷ್ಟು ನಮ್ಮಲ್ಲಿರುವಂಥ ಇವತ್ತಿನ ಪರಿಸ್ಥಿತಿ. ಡಾಕ್ಟರ್ ಅಂಬೇಡ್ಕರ್ ಭವನ ನೀವು ಕಟ್ಟಿ, ಯಾವುದೋ ವಿಷಯಕ್ಕೆ ಯಾವುದೋ ಚರ್ಚೆ ಮಾಡಿ ಯಾರನ್ನೋ ತಂದು ಎತ್ತಿಕ್ಬಿಟ್ಟು ನಿಮ್ಮ ರಾಜಕೀಯಕ್ಕೋ ಮತ್ತು ದ್ವೇಷಕ್ಕೋ ಮೂರನೇರು ಹಂಟಾಕ್ಬೇಡಿ. ಯಾಕೆಂದರೆ ಇವತ್ತು ಇವರು ಹಿರಿಯ ನಾಯಕರು ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳು. ಯಾಕೆ ಅಂದರೆ ಅವರೆಲ್ಲ ದೇವರು ಅಂತ ಪೂಜೆ ಮಾಡ್ತಾ ಇರೋದು. ಅಂಬೇಡ್ಕರ್ ಭವನ ನಾವೆಲ್ಲರೂ ಮಾತಾಡೋಕ್ಕೇ ಅಷ್ಟೇ, ಮನುಷ್ಯನ ಭಕ್ತಿ ಇರೋದು ನಾವು ದೇವರು ಅಂತ ತಿಳ್ಕೊಂಡು ಮಾಡೋದು. ಆ ದೇವ್ರ ಬಗ್ಗೆನೇ ನೀವು ತಂದು ಇಟ್ಬಿಟ್ರೆ ಯಾರನ್ನು ಕೇಳೋದು, ಉತ್ತರ ಕೊಡೋದು ಯಾರು? ದಯಮಾಡಿ ಸತ್ಯ ಇದ್ದರೆ ನೀವು ಯಾರಾದ್ರೂ ಪ್ರಾಮಾಣಿಕವಾಗಿ ಮಾತಾಡಿ. ನಾವು ಯಾವತ್ತೂ ಸಿದ್ಧರಿಲ್ಲ. ನಾವು ಇದು ಶಾಂತಿ ಪ್ರದೇಶ. ಮಾಗಡಿ ಅಂದರೆ ಸರ್ವಧರ್ಮದವ್ರಿಗೂ ಒಂದು ಪ್ರೀತಿ, ಬಾಳ್ವಿಗೆ, ಸಹಬಾಳ್ವಿ ಕೊಟ್ಟಂಥ ಜಾಗ. ನಾವು ಅದನ್ನು ಹೆಮ್ಮೆಯಿಂದ ಒಪ್ಕೊಂಡಿದ್ದೀವಿ. ನಾವು ಎಲ್ಲರೂ ಸಹಕಾರದಲ್ಲಿ ನಮ್ಮ ಜೊತೆ ಸೇರಿಕೊಂಡು ಯಾವತ್ತಿದ್ರೂ ಮಾತಾಡೋಕ್ಕೆ ನಾವು ವಿರೋಧ ಇಲ್ಲ. ಬಟ್ ಮಾಡೋದೊಂದು ಹೇಳೋದೊಂದಾದಾಗ ನಾವು ಅದನ್ನು ವಿರೋಧ ಮಾಡೋದಕ್ಕೆ ನಾವು ಯಾವತ್ತೂ ಸಿದ್ಧರಾಗಿದ್ದೀವಿ. ನಮಸ್ಕಾರ.